ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಮನುಷ್ಯನ ಸ್ವಾರ್ಥ ಬುದ್ಧಿ ಅತಿ ಚುರುಕಾದದ್ದು. ಸ್ವಾರ್ಥಕ್ಕೋಸ್ಕರ ಮನಸ್ಸು ಏನನ್ನಾದರೂ ಯೋಚಿಸ್ತಾನೇ ಇರುತ್ತೆ. ಒಂದೊಂದು ಬಾರಿ ಅದ್ಭುತವೆನ್ನುವಂತಹ ಪರಿಹಾರವನ್ನು ಕೂಡ ಕಂಡುಕೊಳ್ತದೆ. ಒಬ್ಬ ಮನುಷ್ಯ ಮಧ್ಯಮ ವರ್ಗದ ಮನುಷ್ಯ ಕಷ್ಟಪಟ್ಟು ಮನೆ ಕಟ್ಟಿಸ್ದ. ಮನೆ ಕಟ್ಟಿಸೋದು ಅಂದರೆ ಸಾಮಾನ್ಯನ? ಬಂದ ದುಡ್ಡನ್ನೆಲ್ಲ ಅದಕ್ಕೆ ಸುರಿದ. ಅದು ಸಾಲಲಿಲ್ಲವೆಂತ ಬ್ಯಾಂಕ್ನಿಂದ ಸಾಲ ತಂದ. ತಡವಿಲ್ಲದ ಬುಟ್ಟಿಯಂತೆ ಹಾಕಿದ್ದೆಲ್ಲ ಮಾಯ ಆಯಿತು. ಮತ್ತೆ ಸ್ನೇಹಿತರಿಂದ ಬಳಗದವರಿಂದ ಹಣ ಕಾಡಿ ಬೇಡಿ ತಂದ. ಅದನ್ನು ನುಂಗಿ ನೀರು ಕುಡಿಯಿತು ಮನೆ. ಅಂತೂ ಮನೆಯನ್ನು ಸೇರಿಕೊಂಡಿದ್ದಾಯಿತು. ಇನ್ನು ಮನೆಯಲ್ಲಿ ಆಗಬೇಕಾದದ್ದು ಬಹಳಷ್ಟಿದೆ. ಹೊಟ್ಟೆ ಬಟ್ಟೆ ಕಟ್ಟಿ ಕಾಸಿಗೆ ಕಾಸು ಕೂಡಿಸಿ ಜೀವನ ಸಂಭ್ರಮಗಳನ್ನೆಲ್ಲ ಒತ್ತೆ ಇಟ್ಟು 10 ವರ್ಷಗಳ ಕಾಲ ಸಾಲ ತೀರಿಸಿದ್ದೂ ಆಯಿತು. ಅಂತೂ ಕೊನೆಗೊಂದು ಮನೆ ಆಯ್ತಲ್ಲ ಅಂತ ನಿಟ್ಟುಸಿರು ಬಿಡುವ ಹೊತ್ತಿಗೆ ರಿಟೈರ್ಡ್ ಆಗಿತ್ತು. ಗಂಡು ಮಗ ಇಂಜಿನಿಯರಿಂಗ್ ಮುಗಿಸಿ ಒಂದು ಕೆಲಸ ಹಿಡಿದಿದ್ದಾನೆ. ಮಗನಿಗೆ ಮತ್ತೊಂದು ಒಳ್ಳೆಯ ಕೆಲಸ ದೊರೆಯಿತು ಅನ್ನೋದಂತೂ ನಿಜ. ಆದರೆ ಅವನಿಗೀಗ ಬೇರೆ ಪಟ್ಟಣದಲ್ಲಿ ಇರಬೇಕಾಯಿತು. ತನಗೂ ವಯಸ್ಸಾಯಿತು. ಹೆಂಡತಿಗೆ ಈಗ ಕಾಲು ಹಿಡಿದುಕೊಳ್ತಾ ಇವೆ. ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ. ತಾವಿಬ್ಬರೇ ಮುದುಕಿ. ಎಷ್ಟು ದಿನ ಹೀಗೆ ಇರಲಿಕ್ಕೆ ಸಾಧ್ಯ? ಮೊನ್ನೆ ದಿವಸ ಮಧ್ಯಾಹ್ನ ಎದೆ ಛಳಕು ಹಿಡಿದಂತಾಯಿತು. ಎಲ್ಲಿ ಹೃದಯಾಘಾತವಾಗುತ್ತೋ ಅಂತ ಹೆದರಿದ್ದು. ದೂರದ ಪಟ್ಟಣದಿಂದ ಮಗ ಓಡಿ ಬಂದ. ವೈದ್ಯರ ಬಳಿಗೆ ಕರೆದೊಯ್ದ. ಪಾಪ, ಆತ ಎಷ್ಟು ಬಾರಿ ಹೀಗೆ ಓಡಿಯಾನು. ಕಳೆದ ಸಲ ಬಂದಾಗ ಮಗ ಹೇಳ್ದ, ಅಪ್ಪ, ಈ ಮನೆ ಮಾರಿ ಪಟ್ಟಣಕ್ಕೆ ಬಂದುಬಿಡು, ನಾವೆಲ್ಲ ಜೊತೆಗೆ ಹಾಯಾಗಿರೋಣ. ವಿಚಾರವೇನೋ ಸರಿ, ಆದರೆ ಸ್ವಂತ ಮನೆಯನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸು ಬಂದಿದ್ದ. ಕೊನೆಗೊಮ್ಮೆ ಮನೆ ಮಾರಿಯೇ ಬಿಡೋದು ಅಂತ ತೀರ್ಮಾನವಾಗಿ ಒಬ್ಬಿಬ್ಬರು ಪರಿಚಯದ ಏಜೆಂಟರುಗಳಿಗೆ ಹೇಳ್ದ. ಒಳ್ಳೆಯ ಬೆಲೆ ಕೊಡಿಸಿ ಅಂತ ಕೇಳ್ಕೊಂಡ. 3 ತಿಂಗಳಾದರೂ ಒಳ್ಳೆಯ ಗಿರಾಕಿ ಬರಲಿಲ್ಲ. ಮನೆ ನೋಡಿದವರೆಲ್ಲ ಇದು ಹಳೆಯ ಟೈಪು ಅಂತಲೂ, ಕಟ್ಟಡ ಅಷ್ಟು ಗಟ್ಟಿಯಾದಂತೆ ತೋರೋದಿಲ್ಲ ಅಂತಲೂ, ಈ ಜಾಗ ಸರಿಯಾಗೋದಿಲ್ಲ ಅಂತಲೂ ಬಹಳ ಕಡಿಮೆ ಬೆಲೆಗೆ ಕೇಳ್ತಾಯಿದ್ರು. ಯಜಮಾನನಿಗೆ ತಲೆ ಚಿಟ್ಟು ಹಿಡಿದೋಯ್ತು. ಮನೆ ಕಟ್ಟುವಾಗ ಆ ಶ್ರಮ, ಮಾರುವಾಗ ಈ ಕರ್ಮ. ಬೇಜಾರಾಗಿ ತಿರುಪತಿಗೆ ಹೋದ. ದೇವರಲ್ಲಿ ಬೇಡಿಕೊಂಡ. ಅಲ್ಲಿಯೂ ಕಮಿಷನ್ ಇಲ್ಲದೆ ಕೆಲಸವಾಗುವುದಿಲ್ಲ ಅಂದ್ಕೊಂಡು ದೇವರನ್ನು ಕೂಡ ಒಪ್ಪಂದದಲ್ಲಿ ಸೇರಿಸ್ಕೊಂಡ್ಬಿಟ್ಟ. ಭಗವಂತ, ಮನೆಗೆ 20 ಲಕ್ಷದ ಮೇಲೆ ಕೊಡಿಸಿದ್ರೆ ಬಂದ ಹಣದಲ್ಲಿ ಅರ್ಧ ನಿನಗೆ ಕೊಡ್ತೀನಿ ಅಂತ ಹರಕೆ ಹೊತ್ತ. ಆಶ್ಚರ್ಯ, ಊರಿಗೆ ಬಂದ ಮಾರನೇ ದಿನವೇ ಒಬ್ಬ ಗಿರಾಕಿ ಬಂದು 25 ಲಕ್ಷ ಕೊಡುವುದಾಗಿ ಹೇಳ್ದ. ಇವನಿಗೆ ಸಂತೋಷ ಹಾಗೂ ಗಾಬರಿ ಒಟ್ಟೊಟ್ಟಿಗೆ ಆದವು. 25ರಲ್ಲಿ ದೇವರಿಗೆ 12.5 ಲಕ್ಷ ಕೊಟ್ಟರೆ ತನಗೇನು ದೊರಕ್ತದೆ ಅಂತ ಚಿಂತಿಸಿ ಒಂದು ತೀರ್ಮಾನಕ್ಕೆ ಬಂದು ಗಿರಾಕಿಗೆ ಹೇಳ್ದ, ಸ್ವಾಮಿ, ನನ್ನ ಮನೆಯನ್ನು ನಾನು ಮಾರೋದು 25 ಲಕ್ಷದ 1 ರೂಪಾಯಿಗೆ. ಆದರೆ ಒಂದು ಷರತ್ತು, ಮನೆ ತೆಗೆದುಕೊಳ್ಳುವಾಗ ನನ್ನ ನಾಯಿಯನ್ನೂ ಕೊಳ್ಳಬೇಕು. ನಾಯಿಯ ಬೆಲೆ 25 ಲಕ್ಷ, ಮನೆಯ ಬೆಲೆ 1 ರೂಪಾಯಿ. ಗಿರಾಕಿಗೇನು ತೊಂದರೆ ಇರಲಿಲ್ಲ. ಯಜಮಾನ ತಿರುಪತಿಗೆ 8 ಆಣೆ ಕಳುಹಿಸಿ ತೃಪ್ತಿ ಪಡೆದ. ನಮ್ಮ ಮನಸ್ಸು ಕೊಡುವ ವಿಚಾರ ಬಂದಾಗ ಕುತಂತ್ರ ಮಾಡ್ತದೆ, ಅತಿ ಬುದ್ಧಿವಂತಿಕೆಯನ್ನು ತೋರಿಸುತ್ತೆ. ಅದನ್ನು ಸ್ವಲ್ಪ ನಿಗ್ರಹಿಸಿದ್ರೆ ವಾಸಿ ಅಲ್ವಾ ಸ್ನೇಹಿತರೆ? ಕತೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.